ಅಯ್ಯೋ ಹೊಟ್ಟಿಲೆ ಬೇರೆ ಅದನು ತ್ರಾಸ ಭಾಳ ಆಗತ್ತತಿ. ಇನ್ನು ಈ ಸಗಣಿ ಕುಡಿಯೆಲ್ಲ ಪಡಿಬೇಕು. ಏನು ಮಾಡಲಿ, ಇನ್ನು ಎಷ್ಟು ಭಾರಿ ಐತಿ. ಅಲ್ಲ ಅತ್ತಿ ಯಾಕೆ ಹಂಗೆ ಮಾಡ್ತಾರೋ? ಅಕ್ಕಿಗೆ ನೋಡಿದ್ರೆ ಅಕ್ಕಿ ಶ್ರೀಮಂತದಾಳ ಅಂತೇಳಿ ಅಕ್ಕಿಗೆ ಕುಂದ್ರಿಸಿದಲ್ಲಿ ಎಲ್ಲ ಕೊಡ್ತಾರೆ. ಅಕ್ಕಿ ಹೊಟ್ಟಿಲೆದಾಳು, ನಾನು ಹೊಟ್ಟಿಲೆದನೆ. ಆದ್ರೆ ನನಗೊಂಥರ ಮಾಡ್ತಾಳು, ಅಕ್ಕಿಗೊಂಥರ ಮಾಡ್ತಾಳು. ಏನಕ್ಕ ಏನು ಯೋಚನೆ ಮಾಡ್ತಾ ಇದೀಯಾ? ಅಯ್ಯೋ ಇನ್ನೂ ಸಗಣಿ ಬಳಿಯೋದಾಗಿಲ್ಲ ನಿನ್ಗೆ? ಅಲ್ಲ ಅದಕ್ಕೆ ಹೇಳೋದು, ಬಡವರಾದ್ರೂ ಪರವಾಗಿಲ್ಲ, ಸ್ವಲ್ಪ ಬಂಗಾರ ಆದರೂ ಇರ್ಬೇಕಂತೇಳಿ. ನೋಡು ನಮ್ಮವ್ವ ನನಗೆ ಇಷ್ಟೆಲ್ಲ ಮಾಡಿಸಾಕ್ಯಾಳ. ಅದಕ್ಕೆ ಅತ್ತಿ ನಾನು ಹೆಂಗೆ ನೋಡ್ಕೋತಾಳ? ನಾನು ಹೊಟ್ಟಿಲೇದನ್ನೋದು ಗೊತ್ತಾಗೆ ಆ್ಯಪಲ್ ತರ್ತಾಳ, ಅದು ತರ್ತಾಳ, ಈ ತರ್ತಾಳ. ಆದ್ರೆ ನಿನ್ಗೆ ವಾಸನೆ ಬಂದು ವಾಂತಿ ಆದರೂ ನಿನಗೆ ಶಗನ ಬಳಿಯಕ್ಕೆ ಹಚ್ತಾಳ. ಅದಕ್ಕೆ ಯಾವಾಗಲೂ ಶ್ರೀಮಂತರು ಇರ್ಬೇಕು. ಈಗ ಬಡವ್ರಿದ್ರೆ ನಾವು ಬಡವ್ರ ಮನೆಗೆ ಬಂದ್ರೂ ನೋಡಿ ಎಷ್ಟು ವ್ಯತ್ಯಾಸ ಐತಿ. ನಾನು ಶ್ರೀಮಂತರ ಮನೆ ಮಗಳು, ನೀನು ಬಡವ್ರ ಮನೆ ಮಗಳು, ಇಬ್ಬರು ನಾವೀಗ ಒಂದೇ ಮನೆಗೆ ಬಂದವು. ಆದ್ರೆ ನಾನು ಹೆಂಗದನು, ನೀನು ಹೆಂಗದಿ ನೋಡು. ಏನು ಮಾಡೋದವ? ಅದು ನೀನು ಪಡ್ಕೊಂಡು ಬಂದಿರೋದು, ಇದು ನಾನು ಪಡ್ಕೊಂಡು ಬಂದಿರೋದು. ಏನು ಮಾಡೋಕ್ಕಾಗ್ತತಿ? ನಮ್ಮ ಹಣಬಾರ್ದಾಗ ಇದ್ದಂಗೆ ಹೋಗ್ಬೇಕು. ಕಷ್ಟನೋ ಸುಖನೋ ನಕ್ಕೊಂತ ಇರ್ಬೇಕು ಅಷ್ಟೇ ನನಗೆ ಗೊತ್ತಿರೋದು. ಈಗ ಎಷ್ಟು ಹೇಳಿದ್ರು ಬುದ್ಧಿನ ಬರಂಗಿಲ್ಲ. ಓಹೋ ಹೌದನ ಅಮ್ಮ? ಅಯ್ಯೋ ಅತ್ತೆ ಕಾಲೆಲ್ಲ ರಾಡಿ. ಅಯ್ಯೋ ನನ್ನ ಮುದ್ದು ಸಸಿಯ ಇಲ್ಲಿ ಯಾಕೆ ಬಂದಿದ್ದಿ? ಅಲ್ಲ ಅದು ಮಾಡಾಕತ್ತಲ್ಲ ಕೆಲಸ. ಹಾಂ ಅದು ತಿಪ್ಪಿದಿಲ್ಲೆಲ್ಲ ಕೆಲಸ ಇರ್ಬೇಕಾದ್ರೆ ಅದು ಮಾಡ್ತೈತತಿ. ನೀನು ಯಾಕೆ ಇಲ್ಲಿಗೆ ಬಂದಿದ್ದಿ? ನೀನು ಕಾಲು ಹೊಲ್ಸಾಗಂಗಿಲ್ಲೇನು? ಬಾ ಬಾ ಬಾ, ಹೊಟ್ಟೆಗಿನ ಕೂಸಿಗೆ ಏನರ ತಿನ್ಬೇಕಂತ ಅನ್ಸತ್ತಿರ್ಬೇಕು. ಬಾ ನಿನಗೆ ಬಾದಾಮ್ ಹಾಲು ಕೊಡ್ತೇನೆ, ಅದಕ್ಕೆ ಕೇಸರಿ ಹಾಕಿ ಬಾದಾಮ್ ಹಾಲು ಕುಡಿಯಂತೆ. ಬಾ 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 ಬಾ. ಸರಿ ಅತ್ತೆ. ಅತ್ತೆ ಇದು ಶಗ್ನ ಬಡಿದಾಯ್ತು ರೀ, ಇನ್ನು ಕುಳು ಬಡ್ದ ಆಮೇಲೆ ಕುಳು ಬಡಿಲ್ರಿ. ಹೊಟ್ಟೆ ಭಾಳ ಹಸದತ್ತಿ, ಒಂದಿಟ್ಟು ಅದು ರೊಟ್ಟಿ ತಿಂದು ಬರ್ತೇನೆ. ಏ ಇಷ್ಟು ತಡಾನಿಲ್ದಾರೆ ನಿನಗೆ ಹೊಟ್ಟೆ ಹಸದು ಬಿಡ್ತೇನೆ? ಹಾಂ ಅಂಥದ್ದೇನು ಗಂಡಂದಾರಿ ಕೆಲಸ ಮಾಡಿದ್ದೀನಿ, ಕಿತ್ತಾತಿದ್ದೀನಿ ಏನ್ರ? ಬರೀ ಒಂದಿಷ್ಟು ಶಗ್ನಿ ಬಡಿಯಾಕೆ ನಿನಗೆ ಹಸು ಆಗಿಬಿಡ್ತೇನೆ? ಬೆಳಿಗ್ಗೆ ಎದ್ದಾಗಿದೆ ಏನು ಮಾಡಿದ್ದೀನಿ ನೀನು? ಹಾಂ ಒಂದಿಟ್ಟು ಉಪ್ಪಿಟ್ಟು ಮಾಡಿ ಇಟ್ಟು ಬಂದ, ಹಾಂ ಒಂದಿಟ್ಟು ರೊಟ್ಟಿ ಮಾಡಿದಿ, ಪಲ್ಯ ಮಾಡಿದಿ, ಮುಗಿದು ಹೋತು. ಇನ್ನು ಅನ್ನಿಲ್ಲ ಸಾರಿಲ್ಲ, ಅದಕ್ಕೆ ಯಾವ ಮಾಡ್ತಾನೆ? ಮತ್ತೆ ಇಲ್ಲಿ ಶಗ್ನಿ ಬೆಳೆಯಕ್ಕೆ ಬಂದಾಳ. ಹಾಲು ಹಿಂಡಿದೆ ಇಲ್ಲ ನೀನು? ಅತ್ತಿ ಹಾಲು ಹಿಂಡೆ ಡೈರಿ ಕೊಟ್ಟಾತ್ರಿ, ಅದನ್ನ ಕೊಟ್ಟ ಮೇಲೆ ಶಗನಿ ಬಳಿಯಾಕತ್ತಿದ್ನಿ. ಶಗನಿ ಬಳಿ ಎಮ್ಮಿ ಮೈ ಎಲ್ಲ ತೊಳೆದು ಕಾಸವನ್ನ ಅದನ್ನೆಲ್ಲ ದನದ ಕೊಟ್ಟಿಗೆಲ್ಲ ಕ್ಲೀನ್ ಮಾಡು. ಅದನ್ನು ಕ್ಲೀನ್ ಮಾಡಿ ಕ್ಯಾಸ ದನ ಹೋಗಿ ಅಲ್ಲಿ ಕಟ್ಟು, ಆಮೇಲೆ ಹೋಗಿ ತಿಂದು ಸಾಯಿ. ಬರೇ ತಿನ್ನಾಕ ಹುಟ್ಟೈತಿ ಹೊಲಸೆ ಅನ್ನ. ಹೊಟ್ಟೆಗೇನು ಕೂಸೈತಂತ ಅದೇನು ಕೂಸು ಏನು ರಾಕ್ಷಸ ಬ್ರಹ್ಮ ರಾಕ್ಷಸ ಹೊಳ್ಳ ಮಳ್ಳ ತಿನ್ನಾಕ. ಅತ್ತೆಮ್ಮ ನಂಗೆ ಹಸು ಆಗೈತಿ, ಪಾಪುಗ ಬಾದಾಮ್ ಹಾಲು ಅಂತ ಹೇಳಿರಿ, ಈಗ ಅದಕ್ಕೆ ಬಾದಾಮ್ ಹಾಲು ಬೇಕು ಅಂತ. ಬನ್ನಿ ಅತ್ತೆಮ್ಮ ಮಾಡಿಕೊಡಿ. ಅಯ್ಯೋ ಬನ್ನಿ ನನ್ನ ಮುದ್ದಿನ ಸಸಿಯ ಬಂತಡಿ. ಏಯ್ ನೀನು ಹೇಳಿದ್ದೆಲ್ಲ ಮಾಡಲಿಲ್ಲ ಅಂದ್ರೆ ಜಾಡಿಸಿ ಓದ್ದ ನಿನಗೆ ಇವತ್ತು ಊಟನ ಹಾಕಂಗಿಲ್ಲ, ನೆನ್ಪಿಟ್ಕ. ಇಲ್ಲ ಅತ್ತಿ ಮಾಡಿ ಬರ್ತೇನೆ. ನಡಿಯ ನನ್ನ ಮುದ್ದಿನ ಸಸಿಯ, ನಿನಗೆ ಬಾದಾಮ್ ಹಾಲು ಕೇಸರಿ ಹಾಕಿ ಕೊಡ್ತಾನೆ. ನೀನು ಹೊಟ್ಟೆಯಾಗಿರೋ ಮಗು ಕೆಂಪಗ ಗುಂಡಾಗ ಹುಟ್ಲಿ, ಚಂದಾಗ ನಿನ್ನಂಗೆ ಇಷ್ಟೆಲ್ಲ ಚಂದದಿ ನೋಡಿ. ನೋಡು ನಿನ್ನ ಮೈ ಮೇಲೆ ಬಂಗಾರ ನೋಡಿ ನಿಮ್ಮ ಅವ್ವ ಹೆಂಗೆ ಹಾಕಿ ಕಳ್ಸ್ಯಾಳ. ಅದು ಐತಿ ನೋಡು ತಿರ್ಬೋಕಿ ಮಕ್ಕದ್ದು ಹೆಂಗೈತಿ, ತಿರ್ಪಿ ಹತ್ತಾರಂಗೆ ಐತಿ. ನಡಿ ಒಳಗೆ ಕುಂದ್ರ ನಡಿ. ನಿನ್ನ ಕಾಲು ನುಸಿದ್ರೆ ಏನು ಮಾಡೋದು ಆಮೇಲೆ? ನಡಿ ಒಳಗೆ ಕುಂದ್ರ ನಡಿ. ಹ್ಞೂ ಅತ್ತಿ. ನೋಡು ಪಟ ಕೆಲಸ ಆಗಿರ್ಬೇಕು. ನಾನು ವಾಪಸ್ ಅಕ್ಕಿಗೆ ಹಾಲು ಹಾಕಿ ಕೊಟ್ಟು ಬರೋರಾಗ ನಿನ್ನ ಕೆಲಸ ಆಗಿರಲಿಲ್ಲ ಅಂದ್ರೆ ಜಾಡಿಸಿ ಹೋದ್ರೆ ಎಲ್ಲಿ ಹೋಗಿ ಬಿದ್ದಿರ್ತೀನಿ ನೋಡಿ ನೀನು. ಅಯ್ಯೋ ಇಲ್ಲ ಅತ್ತಿ, ಜಲ್ದಿ ಮಾಡ್ತೀನಿ. ಅಯ್ಯೋ ದೇವ್ರೆ ತಲೆ ಸುತ್ತಾತದಲ್ಲ, ಹೊಟ್ಟೆ ಸದ ಏನು ಮಾಡೋದು ಯವ್ವ? ಅಯ್ಯೋ ದೇವ್ರೆ ತಲೆ ಭಾಳ ಸುತ್ತಾಕತ್ತದ. ಅಮ್ಮ ಹೊಟ್ಟೆ ಆಗಿರೋ ಕೂಸ್ಕ ಊಟ ಬೇಕಾಗ್ಯದ. ಇಲ್ಲಿ ನೋಡಿದ್ರೆ ಒಂದು ಹನಿ ನೀರು ಸದೆ ಕೊಡಾಕತ್ತಿಲ್ಲ ನಮ್ಮ ಅತ್ತಿ. ದನ ಮಾಡಿಸ್ಕೊಳಂಗೆ ಕೆಲಸ ಮಾಡಿಸ್ಕೊಳಕತ್ತಾಳ. ನಾನು ಏನು ಅಂತ ಪಾಪ ಮಾಡಿದ್ನೋ ಏನೋ ದೇವ್ರ. ಅಯ್ಯೋ ಆರಾಮಾಗಿ ಮಲ್ಕೊಂಡು ಏನು ಪಾಪ, ನಿನ್ಗೆ ಊಟ ಸದೆ ಕೊಟ್ಟಿಲ್ಲ. ನೀನು ಹೊಟ್ಟೆಯಾಗೂ ಮಗು ಐತಿ, ಜೀವ ಮರಗ್ತತಿ. ಆದ್ರೆ ಹಿಂಗೆ ಬಿಟ್ರಿ ಹೆಂಗೆ? ನೀನು ನಾನು ಸರಿಸಟಿಯಾಗಿ ನಿಲ್ಲಕ್ಕೆ ನೋಡಿದ್ದಲ್ಲ, ನಿನ್ಗೆ ಮಾಡ್ತಾನೆ ಈಗ. ಅತ್ತಿನ ಕರೆಸಿ ಹೆಂಗೆ ಉಗಿಸ್ತಾನಂತಾಳೆ ನೋಡ್ತಾ ಇರೀಗ. ಅತ್ತಿ ಅಕ್ಕ ನೋಡ್ಬರಿ ಕೆಲಸ ಮಾಡ್ಯಾಳ ಇಲ್ಲೋ, ಆರಾಮ್ ಹೋಗಿ ಮಕ್ಕೊಂಡಾಳಲ್ಲಿ. ಹೌದು ಎಲ್ಲಿ? ಅಲ್ಲೇ ಹೋಗಿ ಕುಂತ ಆರಾಮ್ ಕುಂತ ಅಲ್ಲೇ ಮಕ್ಕೊಂಡು ನಿದ್ದೆ ಮಾಡಕತ್ತಾಳ. ಊಟ ಮಾಡಿರ್ಬೇಕು, ಗಡತ್ತಾಗೆ ನಿದ್ದೆ ಬಂದಿರಬೇಕು, ಅದಕ್ಕೆ ಮಕ್ಕೊಂಡಾಳ ಅಂತ ಅನ್ಸತಿ. ಬೇಕಿದ್ರೆ ನೀವು ಹೋಗಿ ನೋಡ್ರಿ. ಏನೇ ಹಲ್ಕಟ್ ಮೂಳ, ನನಗೆ ಗೊತ್ತಿಲ್ಲಂಗೆ ಊಟ ಮಾಡಿ ಬಂದ ಇಲ್ಲಿ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡಕತ್ತಿದ್ದಿ. ಇವತ್ತು ನಿನಗೆ ಒಂದು ಗತಿ ಕಾಣತ್ತ ನೋಡೀಗ. ಅಮ್ಮ ಅಯ್ಯೋ ಯಾಕತ್ತೆ, ಯಾಕೆ ನನ್ನ ಒದ್ರಿ ಅತ್ತೆ? ನಾನೇನು ಮಾಡಿದೆ? ಏನೇ ಹಾಳಾದವಳೆ, ನನಗೆ ಗೊತ್ತಿಲ್ಲಂಗೆ ಹೋಗಿ ಊಟ ಮಾಡಿ ಬಂದ ಇಲ್ಲಿ ಆರಾಮಾಗಿ ನಿದ್ದೆ ಮಾಡಕತ್ತಿದ್ದಿ? ಹಾಂ ಅಯ್ಯೋ ಇಲ್ಲ ಅತ್ತೆ, ಕೆಲಸ ಮಾಡಿ ಸುಸ್ತಾಗಿತ್ತು. ಇಲ್ಲೇ ಸ್ವಲ್ಪ ತಕೊಂತೀನಿ. ನೀರು ಕುಡಿಬೇಕಂದ್ರೂ ಹೋಗೋಕ್ಕಾಗಲಿಲ್ಲ.
ತುಂಬಾ ತಲೆ ತಿರುಗ್ತಾ ಇತ್ತು. ಅದಕ್ಕಾಗಿ ಇಲ್ಲೇ ಕುಂತಿದ್ನಿ, ಹಂಗೆ ನಿದ್ದೆ ಬಂತು ಅತ್ತೆ. ನಾನು ಊಟ ಇಲ್ಲ ಅತ್ತೆ, ನೀರು ಸಹ ಕುಡ್ದಿಲ್ಲ. ನಿಮ್ಗೆ ಹೇಳ್ದೆ ನಾನು ಯಾವತ್ತಾನ ಊಟ ಮಾಡಿದನು. ನೀವು ಹಾಕಿ ಕೊಟ್ಟಾಗ ನಾನು ತಿಂತೀನಿ, ತಂಗಳದ್ದು ಕೊಟ್ಟರು ಅದನ್ನೇ ತಿಂತೀನಿ, ಹಳಸಿದ ಕೊಟ್ಟರು ಅದನ್ನ ತಿಂತೀನಿ. ಅಂತದ್ರಾಗ ನಾನು ಇವಾಗ ಹೋಗಿ ಅತ್ತೆ ನನಗೆ ಬೇಕಾದನ್ನ ಹಾಕೊಂಡು ತಿಂತೀನಿ. ಯಾರತ್ತೆ ನಿಮ್ಗೆ ಹೇಳಿದ್ದು? ನನಗಾರು ಹೇಳ್ತಾರ ಮೂಳ? ಹಾಂ, ನನಗ್ಯಾರು ಹೇಳ್ತಾರ? ಇಲ್ಲಿ ಬಂದು ನೋಡ್ಕೊಡ್ದಂದ್ರೆ ಆರಾಮ್ ನಿದ್ದೆ ಮಾಡಾಕತ್ತಿಯಲ್ಲ, ತಿಂದು ಬಂದು ನಿದ್ದೆ ಮಾಡಾಕತ್ತಿಯಲ್ಲ ನಾನು ಅನ್ಕೊನಿ. ಹಾಂ, ಅಲ್ಲ ಇನ್ನು ತಿಂದ ಹಂಗೆ ಇಲ್ಲಿ ಮಕ್ಕಳು ನಿದ್ದೆ ಮಾಡತ್ತೇನ? ಇನ್ನು ಬಟ್ಟೆ ಒಗಿಬೇಕ, ಬಾಂಡೆ ತಿಕ್ಕೋಬೇಕ. ಹಾಂ, ಇವನ್ನೆಲ್ಲ ಯಾರು ಮಾಡ್ತಾರ? ನಿನ್ನ ಗಂಡ ಬಂದು ಮಾಡ್ತಾರೇನು? ಇಲ್ಲ ಅತ್ತೆ, ನಂಗೆ ತುಂಬ ಹಸು ಆಗ್ತಾ ಇದೆ. ಊಟ ಕೊಡಿಯತ್ತೆ, ಊಟ ಮಾಡಿ ನಾನು ಅದನ್ನೆಲ್ಲ ಮಾಡ್ತೀನಿ. ಏನ ಹಾಳಾದಕಿನ? ನಿನಗೆ ಊಟ ಬೇಕು. ಊಟ ಮಾಡಿದ್ರೆ ನೀನು ಹಂಗೆ ಕೆಲಸ ಮಾಡೋಕ್ಕಾಗಂಗಿಲ್ಲ. ಎಲ್ಲ ಕೆಲಸ ಮಾಡಿ ಬಾ, ಅವಾಗ ನಿನಗೆ ಊಟ. ಅಲ್ಲಿವರೆಗೂ ಊಟ ಇಲ್ಲ, ಏನಿಲ್ಲ. ಇಲ್ಲ ಅತ್ತೆ, ತುಂಬ ಹೊಟ್ಟೆ ಹಸುವಾಗ್ತಾ ಇದೆ. ಹೊಟ್ಟೆಲಿ ಮಗು ಬೇರೆ ಇದೆ, ಅದು ತುಂಬಾ ಸಂಕಟ ಪಡ್ತಾ ಇದೆ ಅಂತ ಅನ್ಸುತ್ತೆ. ನಿಮ್ಮ ಕೈ ಮುಗಿತೀನಿ ಅತ್ತೆ, ನನಗೆ ಊಟ ಕೊಡಿ ಅತ್ತೆ. ನನಗೆ ಆಗ್ತಾ ಇಲ್ಲ, ನನಗೇನು ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ ಅತ್ತೆ. ಅಯ್ಯೋ ಅತ್ತೆ, ಪಾಪ ತುಂಬ ಕೇಳ್ಕೊಳಕತ್ತಾಳ. ಒಂದಿಟ್ಟು ಊಟ ಕೊಟ್ಬಿಡ್ರಿ, ಏನೋ ಉಳ್ದತ್ ನೋಡ್ರಿ, ಅದನ್ನ ತಂದು ಕೊಡ್ರಿ, ತಿಂದ ಸಾಯ್ಲಿ. ಅಲ್ಲ ಅಷ್ಟು ಹೊಟ್ಟೆ ಹಸತಂತ ಕೇಸ್ ಅಂತಾಳಲ್ಲ, ಅದು ಎಟ್ಟಾರ ಹೊಟ್ಟೆ ಸತ ಏನ? ಹೊಟ್ಟೆ ಬಾಕಿದ್ದಂಗೆ ಅದಾಳಕಿ. ಇರ್ವತ್ತು ಒಂದು ಜರ ತಂದು ಕೊಡ್ರತಿ, ತಿಂದ ಸಾಯ್ವಾಳ. ಸರಿ, ನೀನು ಹೇಳತ್ತಿ ಅಂತ ಹೇಳಿ ಹೋಗಿಕ್ಕೆ ಊಟ ತಂದು ಕೊಡ್ತಾನೆ, ತಿಂದ ಸಾಯ್ಲಿ. ಏನೇ ಅಕ್ಕ ಇದ್ದೀನಿ ಜೀವನ. ಅವತ್ತು ನೀನೇನು ಮಾಡಿದೆ? ನನಗನ ಚಾಲೆಂಜ್ ಮಾಡಿದೆ. ಆದರೆ ಈಗ ನಿನ್ನ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತೈತಿ? ಇಲ್ಲಿಗೆ ಬಂದು ನಿಂತೈತಿ. ತಂಗಳನ್ನಾಗಲಿ ಹಳಸಿದನ್ನಾಗಲಿ ತಿಂದು ಹೊಟ್ಟೆ ತುಂಬಿಸ್ಕೋಬೇಕಂತ ಅನ್ಕೊಳತ್ತಿದ್ದಿ. ಅದಕ್ಕೆ ಅವತ್ತು ನಿನಗೆ ಹೇಳ್ತೀನಿ, ನೋಡಕ್ಕ ನನ್ನ ಸಾರಿ ಸಾಟಿಗೆ ಬಂದು ನಿಲ್ಬೇಡ ಅಂತ ಹೇಳಿ. ಆದರೆ ನೀನು ನನ್ನ ಸೀರೆನ ಉಟ್ಕೊಂಡು ಮೆರೆಯಕತ್ತಿದ್ದಿ. ಅದಕ್ಕೆ ಇವತ್ತೀಗ ನಿನ್ಗೆ ಈ ಪರಿಸ್ಥಿತಿ ಬರಾಕತ್ತದ. ಆದ್ರೆ ಅತ್ತೆ ನೋಡು ಹೆಂಗೆ ನಾನು ಹೇಳಿದಂಗೆ ಕೇಳಾಕತ್ತಾಳ. ಇವಾಗ ನಿನ್ಗೆ ಸರಿಯಾಗಿ ಶಿಕ್ಷೆ ಕೊಡಕ್ಕೆ ಹೇಳ್ತಾನೆ. ಅಯ್ಯೋ ಬೇಡ ಬೇಡ, ಹಿಂಗೆ ಮಾಡಬೇಡ. ನಾನು ಸತ್ತ ಹೋಗ್ತಾನೆ. ನನಗೆ ತಡ್ಕೊಳಕ್ಕಾಗವಲ್ತು. ಇಲ್ಲಾಂದ್ರೆ ನನಗೆ ಕೊಂದು ಬಿಡ್ರಿ. ನಿನ್ನ ಹಂಗೆ ಕೊಲ್ಲಂಗಿಲ್ಲ, ನಿನಗೆ ನರಕ ತೋರಿಸಿ ಕೊಲ್ಲಿಸ್ಬೇಕು. ಅಂದ್ರೆ ನೀನೇ ಏನಾರ ಮಾಡ್ಕೊಂಡು ಸತ್ತಿರ್ಬೇಕು. ಹಂಗೆ ಮಾಡ್ತಾ ಹೊರತು ನಾವೇ ನಿನ್ನ ಸಾಯ್ಸಂಗಿಲ್ಲ. ಅಲ್ಲ ನಿನಗೆ ಎಷ್ಟು ಇರಬೇಡ. ಅವತ್ತು ನಾನು ಎಷ್ಟು ಬೇಡ ಅಂದ್ರೂ ದಿಮಾಕ್ಲಿ ನನ್ನ ಸಾಡಿ ಉಟ್ಕೊಂಡು ಹೊರಗೆ ಹೋಗಿ ಮೆರೆದು ಬಂದು ಯಾಕೆ ಉಟ್ಕೋಬೇಕಾಗಿತ್ತು? ಹಾಂ, ಯಾಕೆ ನೀನು ಇರಾಕಿಲ್ಲೇನು? ನಾನು ಒಂದು ಮಾತು ಕೇಳ್ದೆ ನೀನು ಉಟ್ಕೊಂಡು ಇಲ್ಲ, ಬಂದ ಮೇಲೆ ದಿಮಾಕ್ಲೆ ಕಳಿತಿದ್ದಿ. ಅಯ್ಯೋ, ನಾನೇನು ಬೇಕಂತ ಉಟ್ಕೊಂಡಿರಲಿಲ್ಲ. ನಿನ್ನ ಗಂಡನ ಬಂದ ಇದನ್ನ ಉಟ್ಕೊಂಡು ಹೋಗಿ ಅದಕ್ಕೆ ಅಂತ ಕೊಟ್ಟಿದ್ದಕ್ಕೆ ನಾನು ಉಟ್ಕೊಂಡಿದ್ನಿ. ಇಲ್ಲಾಂದ್ರೆ ನಾನು ಯಾಕೆ ನಿನ್ನ ವಸ್ತುನ ಮುಟ್ಲಿ? ನನಗೆ ಅಂಥದ್ದು ಬುದ್ಧಿ ಇಲ್ಲ. ಪ್ಲೀಸ್ ನಿನ್ನ ಕೈ ಮುಗಿತನವ, ನನ್ನನ್ನು ಬಿಟ್ಟುಬಿಡು. ನನಗೆ ಈ ರೀತಿ ಚಿತ್ರಹಿಂಸೆ ಕೊಡಬೇಡ್ರಿ. ಹೊಟ್ಟೆಯಾಗ ಕೂಸೈತಿ, ಅದ್ರ ಪಾಪ ನಿಮಗೆ ತಟ್ಟದ ಬಿಡಂಗಿಲ್ಲ. ನನ್ನ ಹೊಟ್ಟೆಯಾಗ ಕೂಸೈತಿ, ಅವಾಗ ಅದಕ್ಕೆ ಎಷ್ಟು ತ್ರಾಸ ಆಗಿರ್ಬೇಡ. ಆತ ಇವಾಗ ನಿನಗೆ ನರಕ ಏನಂತೇಳಿ ನಾನು ತೋರ್ಸಂಗಿಲ್ಲ. ಅತ್ತಿ ತೋರಿಸ್ತಾಳ. ಆಕೆ ಕಡೆಯಿಂದ ನಿನಗೆ ಮಾಡಕತ್ತಿದ್ದಾನೆ, ನಾನೇನು ಮಾಡಂಗಿಲ್ಲ. ತಗೋ, ತಿಂದು ಸಾಯಿ. ಕೊಡಿಯತ್ತೆ. ಅಯ್ಯೋ ನೋಡಿಯತ್ತೆ, ಕಂಡಾಳಿಲ್ಲ ಅನ್ನೋ ರೀತಿ ಹೆಂಗೆ ತಿನ್ನಕತ್ತಾಳು. ಛೀ, ಹೇಗಾದರೂ ತಿಂದ ಸಾಯ್ಲಿ ಬಿಡು. ನಡಿ ನಾ ಹೋಗೋಣ. ಅತ್ತೆ, ಇನ್ನೂ ಬಟ್ಟೆ ಎಲ್ಲ ಒಗಿಬೇಕು, ಬಾಂಡೆ ಎಲ್ಲ ತಿಕ್ಕಬೇಕು. ನೀವು ಈಗ ಊಟ ಕೊಡಬಾರ್ದಾಗಿತ್ತು. ಆದ್ರೆ ನಾನು ಹಾಕಿ ಮಾಡೋದು ನೋಡೇ ಕೊಡಿ ಅಂತ ಹೇಳಿದ್ನಿ. ಆದ್ರೆ ಅದನ್ನೆಲ್ಲ ಕೆಲಸ ಹಾಕಿ ಪಟ ಅಂತ ಮಾಡಬೇಕು ಅತ್ತೆ. ನಿಧಾನಕ್ತೀನಿ, ಸತ್ಕಿತ್ತು ಹೋದಿ. ನಿನ್ನ ಗಂಡ ಬಂದು ಕೇಳಿದ್ರೆ ಆಮೇಲೆ ನಾನೇನು ಹೇಳ್ಬೇಕು? ನೀರು ನೀನು ಕುಂತಲ್ಲಿ ತಂದು ಕೊಡಕ್ಕೆ ನಾನೇನು ನಾಳೆ ಅನ್ಕೊಂಡ್ಬಿಟ್ಟು ಏನು? ಮುಚ್ಕೊಂಡು ತಿಂದು ಸಾಯಿ. ಸರಿ ಅತ್ತೆ. ಅಮ್ಮ, ಎಷ್ಟೊಂದು ಹೊಟ್ಟೆ ಹಸ್ತಿತ್ತು. ಇದು ಹಳಸಿದನ್ನ ಕೊಟ್ಟರು ಕೂಡ ಮೃಷ್ಟಾಂಜನ ಭೋಜನ ಅನ್ನೋ ಹಂಗೆ ಉಣ್ಣದಂಗಾಗೈತಿ. ಅದಟ್ಟು ವಾಸನೆ ಬರಕತ್ರೂ ಹಂಗೆ ತಿನ್ನತನ. ಕೂಸ, ನನ್ನ ತಪ್ಪಾತು, ಕ್ಷಮಿಸ್ಬಿಡಪ್ಪ. ನನ್ನ ಹೊಟ್ಟೆ ಹಾಕಿರೋದಕ್ಕೆ ನಾನು ಹಳಸಿದನ್ನ ಹಾಕಾಕತ್ತನ. ನನಗೆ ಕ್ಷಮಿಸ್ಬಿಡು. ಏನೇ ಅಲ್ಲೇ ಗುನುಗುನ ಅನ್ನಕತ್ತಿದಿ? ಏನು ನನ್ನ ಬೈಕೊಳಕತ್ತೇನ? ಹಳಸಿದನ್ನ ಕೊಟ್ಟಾಳ ಮತ್ತೆ ಅಂತೇಳಿ? ಅಯ್ಯೋ ಛೀ, ವಾಸನೆ. ಅತ್ತೆ, ಅನ್ನ ಹಳಸಿತ್ತ? ಅದನ್ನ ಕೊಟ್ಟೇನು. ಹೆಂಗೆ ತಿನ್ನತ್ತಾಳ ನೋಡು, ಕಂಡಾರ ಇಲ್ಲ ನಾರಂಗೆ. ಇದೆಲ್ಲ ತಿಂದಾದ್ಮೇಲೆ ಹೋಗಿ ಬಟ್ಟೆ ಒಗೆದು ಹಾಕಬೇಕು. ಇವಾಗ ಹೇಳಿರ್ತಾನೆ, ನಾನು ಬರೋರಾಗ ಬಟ್ಟೆ ಎಲ್ಲ ಕ್ಲಿಯರ್ ಆಗಿರ್ಬೇಕು. ಆಮೇಲೆ ಅಡುಗೆ ಮನೆ ಎಲ್ಲ ಮೊದಲು ನೀಟ್ ಮಾಡು. ಅಡುಗೆ ಮನೆ ನೀಟ್ ಮಾಡಿ ಆಮೇಲೆ ಹೋಗಿ ಅಡುಗೆ ಮನೆಗಿಂದ ಏನಾರ ವಸ್ತು ಮುಟ್ಟಿ ಏನಾರ ತಿಂದಿದ್ದಿ, ನಾನು ಮಾತ್ರ ನೀನು ಸುಮ್ಮನೆ ಬಿಡಂಗಿಲ್ಲ. ಅಡುಗೆ ಮನೆಗಿಂದೆಲ್ಲ ಕ್ಲೀನ್ ಮಾಡಿ ಆಮೇಲೆ ಬಟ್ಟೆ ಅದು ಹೋಗಿ. ಏನ ನಡೆಯುವ ಮಗಳ, ನಾ ಹೋಗುನು. ಸರಿ ಅತ್ತೆ. ಅಮ್ಮ, ಹೊಟ್ಟೆ ತುಂಬಿತಪ್ಪ. ಇಷ್ಟೆಲ್ಲ ಅಡುಗೆ ಇದ್ರೂ ನನಗೆ ಹಳಸಿರೋ ಅನ್ನ ಕೊಟ್ರಲ್ಲ. ನನ್ನ ಹೊಟ್ಟೆಲಿರೋ ಮಗುಗೆ ಹಳಸಿರೋ ಅನ್ನ ಕೊಟ್ಲಲ್ಲ ಅತ್ತೆ. ನಾನೇನು ಪಾಪ ಮಾಡಿದ್ದೀನಿ? ಎಲ್ಲ ಕೆಲಸ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆದರೂ ನನಗೆ ಇಲ್ಲಿ ಈ ರೀತಿ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ನನಗೆ ಇಲ್ಲಿರೋಕ್ಕಾಗವಲ್ತು. ಸುಮ್ಮನೆ ಇಲ್ಲಿಂದ ಬಿಟ್ಟು ಓಡೋಗ್ಬಿಡ್ಲ ಎಲ್ಲಾದರೂ. ಹಾಂ, ಅಡುಗೆ ಎಲ್ಲ ತಗ್ದು ನೋಡ್ಬೇಕಂತ ಅನ್ಕೊಂಡಿದ್ಯೇನು?
ಅದನ್ನು ಸ್ಮೆಲ್ ಅಷ್ಟೇ ಕುಡಿಬೇಕು ನೀನು. ಅದನ್ನು ಬಿಟ್ಟರೆ ನಿನಗಿಲ್ಲಿ ಅದನ್ನು ತಿನ್ನೋಕ್ಕೂ ಆಗಂಗಿಲ್ಲ. ನೀ ಅದನ್ನು ತಿನ್ನಲಿಲ್ಲ ಅಂದ್ರೆ ಅದನ್ನು ತಿಂದಿ ಅಂತೇಳಿ ನಾನು ತಿಂದ ನಿನ್ನ ಮೇಲೆ ಹಾಕ್ಬೋದು. ಆದ್ರೆ ಇದನ್ನು ಈಗ ಮಾಡಂಗಿಲ್ಲ, ಆಮೇಲೆ ಮಾಡ್ತೀನಿ. ನೀನು ಮುಂದೆ ಮಾಡಿದ್ರೆ ಮತ್ತೆ ಅತ್ತಿ ತಪ್ಪು ತಿಳ್ಕೊತಾಳೆ. ಅದಕ್ಕೆ ಅಯ್ಯೋ ಚಿಕನ್ ಬಿರಿಯಾನಿ ಮಾಡ್ಯಾರು, ಇದನ್ನು ನೋಡಿ ಬಾಯಾಗ ನೀರು ಬರತ್ತಾವ ತಿನ್ಬೇಕಂತೇಳಿ. ಆದ್ರೆ ತಿನ್ನದಂಥ ಪರಿಸ್ಥಿತಿ ನನಗೆ. ಏನಾಕ ಬಿರಿಯಾನಿ ನೋಡಿ ಬಾಯಾಗ ನೀರು ಬರೋಂಗೈತಿ? ತಿನ್ನು ತಿನ್ನು ತಿನ್ನು. ಯಾಕವಾ ಹಾಂ ನನ್ನ ಹೆಂಡ್ತಿಗೆ ಅಂಥ ಪರಿ ತಿನ್ನಂತ ನಿಂತಿದ್ದಿ ಯಾಕೆ? ಶಾಂತ ನಿನ್ನ ಕೇಳೋದ ನನ್ನ ಹೆಂಡ್ತಿಗೆ ಯಾಕೆ ಅಂಥ ಪರಿ ಅದನ್ನ ತಿನ್ನತ್ತಿದ್ದಿ? ತಿಂತಾಳ್ ಬಿಡ್ಲಾ, ಆಕಿ ತಿನ್ನದ ಮತ್ತೆ ಯಾಕೆ ತಿನ್ಬೇಕಾ? ಅಯ್ಯೋ ಮಾಮ ನೀ ಬಂದ್ರೇನ? ಇಲ್ಲ ಅಕ್ಕ ನೋಡಾಕತ್ತಿಲ್ಲಲ್ಲ, ತಿನ್ನಕ್ಕ ಅದಕ್ಕೇನಾಗ್ತದೆ ಅಂತ ಹೇಳಾಕತ್ತೀನಿ. ಅಷ್ಟಾಗ ನೀವು ಬಂದ್ರಿ. ಆಕಿಗೆ ಅದು ಅಕ್ಕಿ ಮನಿ, ತಿನ್ಬೇಕನ್ಸಿದ್ರೆ ತಿಂತಾಳ, ಯಾಕೆ ತಿನ್ಬಾರ್ದಂತ ಐತೆನ? ಹಾಂ ಅಯ್ಯೋ ಮಾಮಾರಿ, ನಾನು ಇವಾಗ ಹಂಗೆ ಹೇಳಿದ್ನಿ ತಿನ್ಬೇಡ ಅಂತೇಳಿ. ನಾನು ತಿನ್ನಂತ ಹೇಳಾಕತ್ತಿದ್ನಿ. ನಿಂದೆಲ್ಲ ನನಗೆ ಗೊತ್ತೈತಿ. ನಡಿ ನಡಿ ನೀನು ಹೊರಗೆ ನಡಿ. ಆಯ್ತು ಬಿಡ್ರಿ, ನಾನು ಹೋಗ್ತೇನೆ. ನಾನು ಏನು ಹೇಳಿದ್ರು ನಿಮ್ಗೆ ತಪ್ಪಾಗೆ ಕಾಣಿಸ್ತದೆ. ಗೌರಿ, ನಿನ್ಗೆ ಬಿರಿಯಾನಿ ತಿನ್ಬೇಕು ಅನ್ಸಾಕತ್ತನ? ಅಯ್ಯೋ ಇಲ್ಲ ರೀ, ನಾನು ಇವಾಗಾರ ಊಟ ಮಾಡೀನಿ. ಹೊಟ್ಟೆ ತುಂಬ ಅನ್ನ ಸಾರ ಎಲ್ಲ ತಿಂದಿನಿ. ಇದನ್ನ ಬರಾರ್ಕಂತ ಮಾಡಿದ್ರಲ್ಲ, ತಗದ ಅದನ್ನ ಒಲಿ ಮೇಲಿತ್ತು ಮುಚ್ಚಿಡಾಕತ್ತಿದ್ನಿ. ನಾನು ಊಟ ಮಾಡೀನಿ. ನನಗೆ ಹೊಟ್ಟೆ ತುಂಬೈತಿ. ನಿಮ್ಗೇನಾದ್ರೂ ಊಟ ಹಚ್ಕೊಡ್ಲೇನ? ನೋಡು ಗೌರಿ, ನಿಂಗೆ ಏನಾರ ತಿನ್ಬೇಕು ಅನ್ಸಿದ್ರೆ ತಿನ್ನು. ಹಾಂ, ಹೊಟ್ಯಾಗ ನಮ್ಮ ಕೂಸು ಬೆಳೆ ಹಾಕತ್ತೈತಿ, ಅದು ಆರೋಗ್ಯವಾಗಿರ್ಬೇಕಲ್ಲ. ಅದಕ್ಕಾಗಿ ನಿನಗೆ ಏನು ಬೇಕು ಹೇಳು, ನಾನು ತಂದು ಕೊಡ್ತೇನೆ. ಹಾಂ, ನಿಮ್ಮಂಥ ಗಂಡ ಸಿಗಾಕ ನಾನೇ 7 ಜನ್ಮದ ಪುಣ್ಯ ಮಾಡೇನಿ. ಎಲ್ಲ ತಂದು ಕೊಡ್ತೇನೆ ಅಂತೀರಿ. ನನಗೆ ಏನು ಬೇಡ, ನಾನೇ ಇವಾಗಾರ ಊಟ ಮಾಡೀನಿ. ಹೊಟ್ಟೆ ತುಂಬೈತಿ. ಅತ್ತಿ ನನಗೆ ಅನ್ನ ಸಾರ ಪಲ್ಯ ಎಲ್ಲ ನೀಡ್ಕೊಟ್ರು, ಎಲ್ಲ ತಿಂದೇನೆ ನಾನು. ಅತ್ತಿ ಮಾಮಾರ್ ಬಂದ ಅಕ್ಕಾಗ ಬಿರಿಯಾನಿ ತಿನ್ನಂತ ಬಿರಿಯಾನಿ ಹಾಕೊಡಕತ್ತಾರ್ರಿ. ಹೌದಾ? ತಡಿ ಈಗ ಹೋಗಿ ಮಾಡ್ತೇನೆ ಅವನಿಗೆ ಸರಿಯಾಗಿ. ಶಂಕ್ರಿಯ ಏನು ಮಾಡಕತ್ತಿಲ್ಲ ಅಡುಗೆ ಮನ್ಯಾಗ? ಏನಿಲ್ಲ ಬೇ, ನನ್ನ ಹೆಂಡ್ತಿ ಏನು ಮಾಡತ್ತ ಅಂತ ನೋಡಕ್ಕೆ ಬಂದಿದ್ನಿ. ಆಕಿಗೆ ಬಿರಿಯಾನಿ ಬೇಕಿದ್ರೆ ತಿನ್ನನ್ನಿ, ಪಾಪ ಬ್ಯಾಡ ಅನ್ನಕತ್ತಾಳ. ಈಗರ ಗಡತ್ತಾಗ ಒಂದು ತಾಬನ್ ತುಂಬ ತಿಂದಾಳು, ಮತ್ತಿನ್ನು ಬಿರಿಯಾನಿ ತಿಂತಾಳೇನು? ಅಲ್ವೇ ವಾ, ಯಾಕೆ ಹಂಗಂತೀನಿ ನನ್ನ ಹೆಂಡ್ತಿಗೆ? ಯಾರೋ ತಿನ್ಬಾರ್ದು ತಿಂತಾಳೆ ಅನ್ನಕ್ಕೆ? ಈಗ ನೀನು ತಿಂತಿದ್ದಿ, ನಾನು ತಿಂತಾನು ಅಲ್ಲ, ನಿನ್ನ ಆ ಸೊಸೆನೂ ತಿಂತಾಳು. ಆದ್ರೆ ನನ್ನ ಹೆಂಡ್ತಿ ತಿನ್ಬಾರ್ದೇನು? ತಿಂದ್ರೆ ಏನು ತಪ್ಪ? ತಾಬನ್ ತುಂಬ ತಿಂದ್ರೆ ಏನಾತ? ಹೊಟ್ಟೆಯಾಗ ಕೂಸು ಬೆಳೆಯದತಿ, ಆಕಿ ತಿಂದ ಆರೋಗ್ಯವಾಗಿ ಇರ್ಬೇಕಲ್ಲ. ಅಯ್ಯೋ ರೀ, ಅತ್ತೆ ನಾನು ಈಗ ಊಟ ಹಚ್ಕೊಟ್ಟಾರ ಅಂತ ಹೇಳಿನಿಲ್ಲ, ಮತ್ತೆ ಯಾಕೆ ಸಿಟ್ಟು ಮಾಡ್ಕೋತೀರಿ? ಗಂಡು ಬರೋಣ ಎಲ್ಲ ಚಿಚ್ಚಿಟ್ಟೇನು? ಅದಕ್ಕೆ ನನ್ನ ಮಗ ಸಿಟ್ಟಿಲ್ಲೇ ನನ್ನ ಜೊತೆ ಮಾತಾಡಕತ್ತಾನು. ನೋಡ್ಬೇ, ಆಕೆ ನನಗೆ ಹೇಳಿಲ್ಲ, ಆದರೆ ನಾನು ನೋಡಿನಿ ನೀವು ಆಕಿಗೆ ನೀಡಿ ಕೊಟ್ಟಿದ್ದನ್ನು. ಹಳಸಿದ್ದನ್ನು ತಂದ ನನ್ನ ಹೆಂಡ್ತಿ ಕೊಡ್ತಾರಲ್ಲ, ನಿಮ್ಗೆ ಹೆಂಗೆ ಮನಸ್ಸು ಬರ್ತತಿ? ಹೊಟ್ಟೆ ಹಸ್ಕೊಂಡೆ ಅದನ್ನ ನನ್ನ ಹೆಂಡ್ತಿ ತಿಂದಿರೋದನ್ನು ನನ್ನ ಕಣ್ಣಾರೆ ನಾನೇ ನೋಡಿದ್ದೀನಿ. ಈಗ ನೋಡು, ಅದೇನ ಹಳಸಿದ್ದಾನಲ್ಲ, ಚಲೋ ಅನ್ನನ. ನಾವು ಅದನ್ನ ಉಂಡಿದ್ದು, ಆಕಿಗೆ ಅದನ್ನ ನೀಡಿ ಕೊಟ್ಟು. ಅದ್ರಾಗೇನು ತಪ್ಪೈತಿ? ನಾವು ಯಾರು ತಿನ್ಬೋದು, ಆಕೆ ಯಾರು ತಿನ್ಬಾರ್ದೇನು? ಯಾಕೆ ಬೇವ, ಆ ಸೊಸಿಗೊಂಥರ ಈ ಸೊಸಿಗೊಂಥರ ಯಾಕೆ ಮಾಡ್ತಿದ್ದಿ? ನಿನಗೆ ಇಷ್ಟ ಇಲ್ಲಾಂದ್ರೆ ಹೇಳು, ನಾವು ಮನೆ ಬಿಟ್ಟು ಹೋಗ್ತೇವೆ. ಆದ್ರೆ ನನ್ನ ಹೆಂಡ್ತಿಗೆ ನೀ ಈ ರೀತಿ ತೊಂದರೆ ಕೊಡೋದು ನನಗೆ ನೋಡೋಕ್ಕಾಗಂಗಿಲ್ಲ. ಎಷ್ಟು ಅಂತ ಕಷ್ಟಪಡ್ಬೇಕಾಕಿ? ಹಾಂ, ಆಕಿ ಶ್ರೀಮಂತರ ಮನೆಯಿಂದ ಬಂದಾಳ ಅಂತೇಳಿ ಆಕಿಗೆ ಕುಂದ್ರಿಸ್ಕೊಂಡು ಉಪಚಾರ ಮಾಡ್ತಿದ್ದಿ. ಈಕಿ ಬಡವ್ರ ಮನೆಯಿಂದ ಬಂದಾಳ ಅಂತೇಳಿ ಎಲ್ಲ ಈಕಿಗೆ ಕೆಲಸ ಹಚ್ತಿದ್ದಿ. ಈಕಿ ಹೊಟ್ಟೆಗೂ ಕೂಸು ಬೆಳೆಯೋದಂತ ನಿನ್ನ ಕಬ್ರು ಇಲ್ಲೇನ? ಅಲ್ಲಲ್ಲ, ಹೇಳ್ತಿ ಸಲುವಾಗಿ ನನಗೆ ವಾಪಸ್ ಮಾತಾಡುವಂಗ ಅದಿ ನೀನು, ನನ್ನನ್ನು ಬೈಯುವಂಗಾಗ್ಬಿಟ್ಟೇನ? ಆತ್ ತಗೋ, ಎಲ್ಲರೂ ಮಕ್ಕಳ ಹೆಂಡ್ತಿ ಬರೋ ಮಟ್ಟ ಅಷ್ಟೇ ತಾಯಿ. ಹೆಂಡ್ತಿ ಬಂದ ಮೇಲೆ ಬರೀ ಹೆಂಡ್ತಿ ಮಾತು ಕೇಳ್ಕೊಂತ ಹೋಗಾರ ಅದಾರ. ನಾನೇನು ಆಕೆ ಮಾತು ಕೇಳ್ಕೊಂತ ಹೊಂಟಿಲ್ಲ, ಆಕೆ ನನಗೆ ಕಲಿಸಿ ಕೊಡಂಗಿಲ್ಲ. ನೀನು ಮಾಡೋದು ನೋಡಿ ನಾನು ಹಿಂಗೆ ಮಾತಾಡುವಂಗೆ ಆಗೈತಿ. ಅಯ್ಯೋ ರೀ, ಸುಮ್ಮನೆ ರೀ, ಯಾಕೆ ಸುಮ್ಮನೆ ಜಗಳ ಆಡ್ತೀರಿ? ನಾನು ಹೊಟ್ಟೆ ತುಂಬ ಊಟ ಮಾಡೇನೀಗ. ಹಾಂ, ನೀವು ಸುಮ್ಮನೆ ಈ ರೀತಿ ಎಲ್ಲ ಜಗಳ ಮಾಡಿದ್ರೆ ಈಗೇನು ಆಗೋದೈತಿ? ಸುಮ್ಮನೆ ಬರ್ರಿ. ನೀನು ಸುಮ್ಮನಿರು ಗೌರಿ, ನೀನೆಲ್ಲ ಹಿಂಗೆ ಸುಮ್ಮನೆ ಇದ್ದಿದ್ದ ಹಿಂಗೆ ಮಾಡಕತ್ತಾಳ ನಮ್ಮವ್ವ. ಗಂಡಗ ಕಿವಿಗೆ ಚುಚ್ಚಿ ಇಟ್ಟ ಈಗ ಹಿಂದಿನ ಮುಂದೆ ಬಂದ ನಾಟಕ ಮಾಡ್ತೀಯನ? ನಿನ್ನ ನಾಟಕ ಗೀತಿ ಯವ್ವ ಸುಮ್ಮನಿರ್ಬೇ, ಆಕೆ ನನ್ನ ಹೆಂಡ್ತಿ. ನೋಡು, ಇನ್ನೊಂದ್ಸಲ ಈಗೇನ್ರ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ಗೌರಿ ನಡಿ, ನಾವು ಈ ಮನೆಯಾಗಿರೋದು ಬೇಡ. ಈಕಿ ಈ ಸೊಸಿ ಇರಲಿ, ನಾವು ಮನೆ ಬಿಟ್ಟು ಹೋಗೋನು. ಸಮದ ಗುಡಿಸಲಾಗತ್ತೇಕಂತ ಅಲ್ಲೇ ಸಂಸಾರ ಮಾಡೋನು, ಅಲ್ಲೇ ಜೀವನ ಕಟ್ಕೊಳ್ಳೋನು. ಈ ಮನೆಯಾಗ ಇರೋದು ಬೇಡ, ನಡಿ. ಅಯ್ಯೋ ರೀ, ಏನು ಮಾತಾಡತ್ತೀರಿ ನೀವು? ಮನೆ ಬಿಟ್ಟು ಹೋಗೋದಿಲ್ಲ, ಮಾತಾಡಬೇಡ್ರಿ. ಕಷ್ಟನ ಸುಖನು ಎಲ್ಲರೂ ಒಂದು ಹೋಣ ಇರೋನು. ಈ ಬ್ಯಾರೆ ಮತ್ತು ನಾನು ತಾಯಿ ಮಗನ ಬ್ಯಾರೆ ಮಾಡೋದು ನನಗೆ ಇಷ್ಟ ಇಲ್ಲರಿ. ಇಲ್ಲೇ ಇರೋನು, ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಸಹಿಸ್ಕೊಂಡಿರ್ತೇನೆ. ಆದರೆ ನನಗೆ ನೋಡ್ಕೊತ ಇರೋಕೆ ಆಗಂಗಿಲ್ಲ. ಈಗ ನೀನು ನನ್ನ ಜೊತೆ ಬರ್ತೀವೋ ಇಲ್ಲೋ? ಅಯ್ಯೋ ಹೋಗ್ಬೇಡ್ಲ ಶಂಕ್ರಿಯ, ಮನೆ ಬಿಟ್ಟು ಹೋಗಬೇಡ. ಇನ್ನೊಂದ್ಸರಿ ನಾನು ಹಂಗೆ ಮಾಡಂಗಿಲ್ಲ. ಇಬ್ಬರನ್ನೂ ಒಂದೇ ಥರ ನೋಡ್ಕೋತ ನಿನ್ನ ಮುಂದೆ ಮನೆ ಬಿಟ್ಟು ಹೋಗು, ಮಾತಾಡಬೇಡ್ಲ. ಬ್ಯಾಡ ಬೇವ, ಬ್ಯಾಡ. ನೀ ನನ್ನ ಹೆಂಡತಿಗೆ ನರಕ ತೋರಿಸೋದನ್ನು ನಾನು ನನ್ನ ಕಣ್ಣಾರೆ ನೋಡಿದನು. ಇನ್ನೂ ನಾನು ಇಲ್ಲೇ ಇದ್ರೆ ನನ್ನ ಹೆಂಡತಿಗೆ ನಾನು ಮೋಸ ಮಾಡ್ದಂಗೆ ಆಗ್ತೈತಿ. ಆಕಿನ ಪಾಪ ನಾನು ಮದುವೆ ಮಾಡ್ಕೊಂಡು ಬಂದ ಇಲ್ಲಕ್ಕಿಗೆ ಕಷ್ಟ ಕೊಡುವಂಗಾಗೈತಿ. ಬೇಡ ಬೇಡ, ನೀನು ನಿನ್ನ ಸೊಸೆ ಜೊತೆ ಚಂದಾಗ ಇರು, ನಾನು ನನ್ನ ಹೆಂಡತಿ ಕರ್ಕೊಂಡು ಹೋಗ್ತಾನೆ. ಬ್ಯಾಡ್ಲ ಶಂಕರೇ, ಬ್ಯಾಡ. ನಿನ್ನ ಕೈ ಮುಗಿತಾನೆ. ಇನ್ನೊಂದ್ಸರಿ ಹಿಂಗೆ ಮಾಡಂಗಿಲ್ಲ. ಇಬ್ಬರನ್ನೂ ಒಂದೇ ಥರ ನೋಡ್ಕೋತಾನು. ಮನೆ ಬಿಟ್ಟು ಹೋಗಬೇಡ. ನೀ ಯಾರ ಹೇಳ ಗೌರಿ?
ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಲ್ರಿ ಹೆಂಗದ್ರಿ ಎಲ್ಲರೂ ಚಲೋದ್ರ ಅಂತ ಅನ್ಕೊಳ್ಳಿ. ನಮ್ಮ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ರ ಪ್ಲೀಸ್ ಹೆಂಗೆ ಇತ್ತು ಕತೆ ಅಂತ ಹೇಳಿ, ಇವತ್ತಿನ ಕತೆ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬೇರೆ ಒಂದು ಕತೆ ಬರುತ್ತೆ. ಸೊ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಲಾಸ್ಟ್ ಎಂಡಿಂಗ್ ಮಾಡಿ ಇದನ್ನ ಮುಗಿಸೋಣ ಬನ್ನಿ. ಸರಿ, ನಿಮ್ಮ ಕೈ ಮುಗಿತೀನಿ. ಮನೆ ಬಿಟ್ಟು ಹೋಗೋ ಮಾತೆಲ್ಲ ಆಡಬೇಡಿ. ನನಗೂ ಈ ಮನೆ ಬಿಟ್ಟು ಹೋಗೋ ಆಸೆ ಏನಿಲ್ಲ. ಇಲ್ಲೇ ಇರೋಣ ರೀ. ಅತ್ತೆ ಇವಾಗ ಸರಿ ಹೋದ್ರಲ್ಲ, ಇಲ್ಲೇ ಇರೋಣ ರೀ. ಹಾಗೇನಾದ್ರೂ ಅವ್ರು ಇನ್ನೂ ಸರಿ ಮಾಡಿದ್ರೆ ನಾನು ನಿಮ್ಮನ್ನ ಮನೆ ಬಿಟ್ಟು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತೀನಿ. ಸರಿನಾ? ನೋಡ್ಬೇ, ನಾನು ಹೆಂಡ್ತಿ ಹೇಳಾಕತ್ತಾಳ ಅಂತೇಳಿ ನಾನು ಸುಮ್ಮನೆ ಇರ್ತಾನೆ. ಇನ್ನೊಂದು ಸರಿ ಏನಾದ್ರೂ ಆಕಿಗೆ ತೊಂದ್ರೆ ಕೊಟ್ರೆ ನಾನು ಮಾತ್ರ ಇಲ್ಲಿ ಇರಂಗಿಲ್ಲ, ನೆನಪಿಟ್ಕೋ. ಒಂದು ನಿಮಿಷ ಹಿಂದೆ ಮುಂದೆ ನೋಡ್ದೆ ಯೋಚನೆ ಮಾಡ್ದೆ ನಾನು ಹೆಂಡ್ತಿನ ಈ ಮನೆ ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾನೆ. ನಿಮ್ಮ ಆಸ್ತಿ ಬೇಡ, ಏನೇ ಬೇಡ ನನಗೆ. ನನ್ನ ಹೆಂಡ್ತಿ ನಾನು ಚಂದಾಗಿರ್ತಾವೆ ಅಷ್ಟ. ಆತಪ್ಪ, ಇನ್ನೊಂದು ಸರಿ ಹಿಂಗೆ ಮಾಡಂಗಿಲ್ಲ. ಹಂಗೇನಾದ್ರೂ ಗೊತ್ತಾದ್ರೆ ನಿನ್ನ ಹೆಂಡತಿ ಕರ್ಕೊಂಡು ನೀನು ಹೋಗುವಂತೆ. ಸರಿನಾ? ಈಗ ಸುಮ್ಮನೀರು. ಮನೆ ಬಿಟ್ಟು ಹೋಗು ಮಾತೆಲ್ಲ ಇನ್ನೊಂದು ಸರಿ ಆಡಕ್ಕೆ ಹೋಗಬೇಡ. ಸರಿ ಸರಿ ಆತು.